ಫೋನ್ ಪೇನಲ್ಲಿ ಅನ್ನೋನ್ ಫೋನ್ ನಂಬರಿಂದ ಪೇಮೆಂಟನ್ನು ರಿಸೀವ್ ಮಾಡಿರ್ತೀರ. ಅಥವಾ ನೀವು ಅನ್ನೋನ್ ಫೋನ್ ನಂಬರ್ಗೆ ಮಿಸ್ ಆಗಿ ಅಮೌಂಟನ್ನು ಪೇ ಮಾಡ್ತೀರ. ಬಟ್ ಈಗ ಫೋನ್ ಪೇ ಅಪ್ಡೇಟ್ ಆಗಿರೋದ್ರಿಂದ ಆ ಒಂದು ಫೋನ್ ನಂಬರನ್ನು ಕ್ಲಿಕ್ ಮಾಡಿದ್ರು ಕೂಡ ಸ್ಟಾರ್ ರೀತಿಯಾಗಿ ತೋರಿಸುತ್ತೆ. ಫೋನ್ ನಂಬರ್ ಡಿಸ್ಪ್ಲೇ ಆಗೋದಿಲ್ಲ. ಆ ಒಂದು ಫೋನ್ ನಂಬರನ್ನು ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಆ ಒಂದು ಫೋನ್ ನಂಬರ್ನ ಹೇಗೆ ಫೈಂಡ್ ಮಾಡ್ಬೋದು ಅಂತ ಹೇಳಿದರೆ, ಫಸ್ಟಲ್ಲಿ ನೀವು ಜಸ್ಟ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇನೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಮೈಂಡರ್ಗೆ ಹೋಗ್ಬಿಟ್ಟು ಸೇವನ್ನು ಕೊಟ್ಟರೆ ಮುಂಚೆ ಡಿಸ್ಪ್ಲೇ ಆಗೋದು, ಈಗ ಅದು ಕೂಡ ಡಿಸ್ಪ್ಲೇ ಆಗ್ತಾ ಇಲ್ಲ. ಹಾಗಿದ್ರೆ ಮತ್ತೊಂದು ಟ್ರಿಕ್ ಬಳಸಿ ಥ್ರೂಔಟ್ ಬ್ರೇಕ್ ಡೌನ್ ಮಾಡಿ ಫೋನ್ ನಂಬರನ್ನು ಡಿಟೆಕ್ಟ್ ಮಾಡ್ಬೋದು, ಅಂದರೆ ಫೋನ್ ನಂಬರನ್ನು ನಾವು ತಗೋಬೋದು. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫೋನಿಂದ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪಾಸ್ವರ್ಡನ್ನು ಕೇಳುತ್ತೆ. ಜಸ್ಟ್ ಎಂಟರ್ ಮಾಡಿ ನಿಮ್ಮೊಂದು ಫೋನ್ಪೇ ಪಾಸ್ವರ್ಡನ್ನು. ನಿಮಗೆ ಕಾಣ್ತಾ ಇರೋದು ಇಲ್ಲಿ ಫೋನ್ಪೇ ಕಂಪ್ಲೀಟಾಗಿ ಓಪನ್ ಆಗಿದೆ. ಜಸ್ಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನೀವು ಪೇಮೆಂಟನ್ನು ಮಾಡಿರ್ತೀರಲ್ವ, ಆ ಒಂದು ಹಿಸ್ಟ್ರಿ ಇಲ್ಲಿ ಓಪನ್ ಆಗಿದೆ. ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಸುಮಾರು ಪೇಮೆಂಟ್ ಮಾಡಿರ್ತೀರ. ರಾಂಗಾಗಿ ಟ್ರಾನ್ಸಾಕ್ಷನ್ ಮಾಡಿರುವ ಟ್ರಾನ್ಸಾಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಎಕ್ಸಾಂಪಲು ಈ ಒಂದು ನಂಬರ್ಗೆ ನೀವು ರಾಂಗ್ ಟ್ರಾನ್ಸಾಕ್ಷನ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಅವರ ನೇಮ್ ಮೇಲೆ ಕ್ಲಿಕ್ ಮಾಡಿ. ನೇಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಮುಂಚೆ ಈ ಒಂದು ನೇಮ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ಫೋನ್ ನಂಬರ್ ಡಿಸ್ಪ್ಲೇ ಆಗೋದು, ಈ ರೀತಿಯಾಗಿ ಡಿಸ್ಪ್ಲೇ ಆಗೋದು. ಈಗ ಬ್ಲ್ಯಾಂಕ್ ತೋರಿಸ್ತಾ ಇದೆ. ಮತ್ತು ನಾವು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಮೇನೇಜ್ ರಿಮೆಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೋ ಆಗೋದು ಫೋನ್ ನಂಬರು. ಈಗ ಅದು ಕೂಡ ಶೋ ಆಗ್ತಾಯಿಲ್ಲ. ಹಾಗಿದ್ರೆ ಈ ನಂಬರನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡೋದಂದರೆ, ಈಗ ನಾವು ಏನು ಮಾಡಬೇಕಂದ್ರೆ ಕಂಪ್ಲೀಟಾಗಿ ಬ್ಯಾಕ್ ಹೋಗಿ ನಿಮಗೆ ಕಾಣ್ತಾ ಇರ್ಬೋದು ಸರ್ಚ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಜಸ್ಟ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. 91 ಅಂತ ಟೈಪ್ ಮಾಡಿ. ನಿಮಗೆ ಕಾಣ್ತಾ ಇರೋದು 91, ಓಕೆನಾ? 91 ಅಂತ ಟೈಪ್ ಮಾಡಿದ ತಕ್ಷಣ ಇಂಡಿಯನ್ ನಂಬರ್ ಅಲ್ವಾ ಫಸ್ಟ್ ಅವೆರಡು ಡಿಜಿಟ್ ನಂಬರನ್ನು ನೀವು ಟೈಪ್ ಮಾಡಿ. ನಂತರ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಮತ್ತೊಂದು ನಂಬರನ್ನು 9ಇಂದ ಸ್ಟಾರ್ಟ್ ಆಗುತ್ತೆ ಯೂಶುವಲಿ ಫೋನ್ ನಂಬರು. ಜಸ್ಟ್ 9ಅನ್ನು ಟೈಪ್ ಮಾಡಿ ಮತ್ತೆ. ನಿಮಗೆ ಕಾಣ್ತಾ ಇರೋದು ಇಲ್ಲಿ ಬೆಳಗೊಂಡು ಅಶೋಕ್ ಅಂತ ಬಂತು. ಈಗ 500 ಪೇ ಆಗಿದೆ ಅಲ್ವಾ, ಕ್ರಿಯೇಟ್ ಆಗಿದೆ ನಮಗೆ. ಅನ್ನೊಂದು ನಂಬರ್ ಇದು ಗೊತ್ತಿಲ್ಲ, ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಿಲ್ಲ. ಆ ಒಂದು ಫೋನ್ ನಂಬರನ್ನು ಫೈಂಡ್ ಮಾಡೋದು ತುಂಬಾ ಈಸಿ, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಈಗ ಕಾಣ್ತಾ ಇರ್ಬೋದು 91 ಆಯಿತು, 9 ಈಗ ಡಿಸ್ಪ್ಲೇ ಆಗಿದೆ. ಮತ್ತೊಂದು ನಂಬರನ್ನು ಇಲ್ಲಿ ಟೈಪ್ ಮಾಡ್ತಾ ಹೋಗಿ. ಡಿಸ್ಪ್ಲೇ ಆಗಿಲ್ವಾ, ಮತ್ತೆ ಇದನ್ನು ಎರೈಸ್ ಮಾಡಿ. ಮತ್ತೆ 2 ಅನ್ನು ಟೈಪ್ ಮಾಡಿ. ಮತ್ತೆ ಡಿಸ್ಪ್ಲೇ ಆಗಲಿಲ್ವಾ, ಎರೈಸ್ ಮಾಡಿ. ಈ ರೀತಿಯಾಗಿ ಟೈಪ್ ಮಾಡ್ಕೊತ ಹೋಗಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಅವ್ರ ನೇಮು. 4 ಅಂತ ಟೈಪ್ ಮಾಡಿದೆ, ಡಿಸ್ಪ್ಲೇ ಆಗಿಲ್ಲ. 5 ಅಂತ ಟೈಪ್ ಮಾಡಿದೆ, ಡಿಸ್ಪ್ಲೇ ಆಗಿಲ್ಲ. ನಿಮಗೆ ಕಾಣ್ತಾ ಇರ್ಬೋದು 6 ಅಂತ ಟೈಪ್ ಮಾಡಿದೆ, ಈಗ ಮತ್ತೆ ಆ ನೇಮ್ ಡಿಸ್ಪ್ಲೇ ಆಗಿದೆ. ಮತ್ತೆ ನಂಬರನ್ನು 1ಇಂದ ಟೈಪ್ ಮಾಡ್ತಾ ಹೋಗಿ. ನಿಮಗೆ ಕಾಣ್ತಾ ಇರೋದು 1 ಡಿಸ್ಪ್ಲೇ ಆಗಿಲ್ಲ. ಮತ್ತೆ 2 ಅಂತ ಟೈಪ್ ಮಾಡ್ತಾ ಇದ್ದೀನಿ, ಡಿಸ್ಪ್ಲೇ ಆಗಿಲ್ಲ. ಎರೈಸ್ ಮಾಡಿ. ಮತ್ತೆ ಟೈಪ್ ಮಾಡಿ 3ನ. ಮತ್ತೆ ಎರೈಸ್ ಮಾಡಿ. ಡಿಸ್ಪ್ಲೇ ಆಗಿಲ್ಲ ಅಂದರೆ 4, 5 ಈಗ ಡಿಸ್ಪ್ಲೇ ಆಗಿದೆ, ಕರೆಕ್ಟಾ? ಆ ಒಂದು ಫೋನ್ ನಂಬರ್ ಮತ್ತೆ ಡಿಸ್ಪ್ಲೇ ಆಗ್ತಾಯಿದೆ. ಈ ರೀತಿಯಾಗಿ ಕಂಪ್ಲೀಟಾಗಿ ಸರ್ಚ್ ಮಾಡ್ತಾ ಹೋಗ್ಬೇಕು, ಒಂದೊಂದೇ ನಂಬರ್ ಚೆಕ್ ಮಾಡಿಕೊಂಡು ಎರೈಸ್ ಮಾಡಿಕೊಂಡು ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಓಕೆ, ಕಾಣ್ತಾ ಇರ್ಬೋದು ನಿಮಗೆ. ಈ ರೀತಿಯಾಗಿ ಸರ್ಚ್ ಮಾಡ್ತಾ ಹೋಗ್ಬೇಕು. ಕಾಣ್ತಾ ಇದೆಯಾ? ಈಗ ಕಾಣ್ತಾ ಇರ್ಬೋದು ನಿಮಗೆ. ಕಂಪ್ಲೀಟಾಗಿ ಆ ಒಂದು ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ, ಅವರ ಒಂದು ಫೋನ್ ನಂಬರ್. ಮತ್ತೆ 1ಇಂದ ಸ್ಟಾರ್ಟ್ ಮಾಡ್ತಾ ಹೋಗಿ. ಈ ರೀತಿಯಾಗಿ ಫೈಂಡ್ ಮಾಡ್ಬೋದು ಅವರ ಒಂದು ಫೋನ್ ನಂಬರನ್ನು. ಎಷ್ಟು ಈಸಿ ಅಲ್ವಾ? ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಫೋನ್ ನಂಬರ್ ಅವ್ರದ್ದು ಖಂಡಿತ ಸಿಗುತ್ತೆ. ಇನ್ನೆರಡು ನಂಬರ್ ಮಾತ್ರ ನಾವು ಸರ್ಚ್ ಮಾಡಬೇಕೀಗ. ಸರ್ಚ್ ಆಯ್ತು ನೋಡಿ, 2, 4, 6, 8, 10. ಈ ರೀತಿಯಾಗಿ ನೀವು ನಂಬರನ್ನು ಫೈಂಡ್ ಮಾಡ್ಬೋದು. ಈಗ ಅವ್ರಿಗೆ ಕಾಲ್ ಬ್ಯಾಕ್ ಮಾಡಿಬಿಟ್ಟು ಯಾರು ಏನು ಅಂತ ತಿಳ್ಕೊಬೋದು. ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಕ್ಸಸ್ಫುಲ್ ಬ್ರೋ ಅಥವಾ ಥ್ಯಾಂಕ್ ಯು ಬ್ರೋ ಅಂತ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.